ಬಳ್ಳಾರಿ ಹಾಲು ಒಕ್ಕೂಟ ಚುನಾವಣೆ ವಿಳಂಬ ಈಗಾಗಲೇ ಒಂದಷ್ಟು ರಾಜಕೀಯ ಜಟಾಪಟಿಗೂ ಕೂಡ ಕಾರಣವಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಕೆಎಂಎಫ್ನ ಅಧ್ಯಕ್ಷ ಅಂತ ಭೀಮಾ ನಾಯ್ಕ ಇದ್ರೆ ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಬಳ್ಳಾರಿ ಹಾಲು ಒಕ್ಕೂಟದ ಚುನಾವಣೆ ವಿಳಂಬ ಒಂದಷ್ಟು ಬೇಸರ ಜಟಾಪಟಿ ಕಾರಣವಾಗಿದೆ. ಏನು ಸರ್ ಇದು ವಿಷಯ? ಸೊ ಬಳ್ಳಾರಿ ರಾಯಚೂರು ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆ ಒಕ್ಕೂಟದ ಚುನಾವಣೆ ಕಳೆದ 1 ವರ್ಷದಿಂದ ಧಾರವಾಡ ಹೈಕೋರ್ಟದಲ್ಲಿ ತಡೆ ಇತ್ತು. ಸೊ ಈ ತಿಂಗಳು 2ನೇ ತಾರೀಕು ಕೋರ್ಟಿಂದ ಒಂದು ಸ್ಪಷ್ಟ ಆದೇಶವನ್ನು ಕೊಟ್ಟಿದ್ದಾರೆ. ಚುನಾವಣೆ ಎಲ್ಲಿಂದ ನಿಂತಿದೆ ಅಲ್ಲಿಂದನೇ ಚುನಾವಣೆ ಪ್ರಾರಂಭ ಮಾಡಬೇಕಂತೇಳಿ. 2ನೇ ತಾರೀಕಿಗೆ ಧಾರವಾಡನ ಪೀಠದ ಆದೇಶ ಬಂದಿದೆ, ಕೋರ್ಟ್ ಆದೇಶ ಬಂದಿದೆ. 12ನೇ ತಾರೀಕು ಬಳ್ಳಾರಿ ಜಿಲ್ಲಾ ಅಧಿಕಾರಿಗಳು ಚುನಾವಣೆ ಅಧಿಕಾರಿಗಳಿರ್ತಾರೆ. ಅವರು ಬಳ್ಳಾರಿ ಜಿಲ್ಲಾಧಿಕಾರಿಗಳು ನಮ್ಮ ಸಹಕಾರ ಚುನಾವಣೆ ಆಯುಕ್ತರು ಇದ್ದಾರೆ, ಅವರಿಗೆ ಪತ್ರ ಬರೆದಿದ್ದಾರೆ. 12ನೇ ತಾರೀಕು ಪತ್ರ ಬಂದು ಮುಟ್ಟಿದೆ ಕಮಿಷನರಿಗೆ. ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ 2 ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಇಲ್ಲಿವರೆಗೂ ಕಮಿಷನರ್ ಅವರು ಪತ್ರವನ್ನ ಎಲೆಕ್ಷನ್ ಮಾಡ್ರಿ ಅಂತ ವಾಪಸ್ ಕೊಟ್ಟಿಲ್ಲ. ಸೊ ಇದು ಎಲ್ಲೋ ಒಂದ್ ಕಡೆ ನೋಡಿದ್ರೆ ಆಯುಕ್ತರು 3 ದಿವಸ ಆಯ್ತು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತೆ ನಾನು ಯಾರನ್ನ ಕೇಳಬೇಕು? ಈಗ ರಾಜಣ್ಣ ಅವ್ರನ್ನೇ ಕೇಳಬೇಕು. ರಾಜಣ್ಣ ಅವರು ಕೋಆಪರೇಟಿವ್ ಮಿನಿಸ್ಟ್ರು. ಸೊ ಆಯುಕ್ತರು ಸಹಕಾರ ಚುನಾವಣೆ ಆಯುಕ್ತರು. ಸೊ ಹಾಗಾಗಿ ರಾಜಣ್ಣ ಅವ್ರನ್ನ ಕೂಡ ನಾನು ಸಾಕಷ್ಟು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದೆ. ಅವರು ಫೋನ್ 3 ದಿವಸದಿಂದ ನನ್ನ ಫೋನ್ ತೊಳ್ತಾ ಇಲ್ಲ. ಸೊ ಹಾಗಾಗಿ ನಿನ್ನೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿದೆ. ಈ ಒಂದು ಚುನಾವಣೆ ವಿಳಂಬದಲ್ಲಿ ಸಚಿವರಾದ ರಾಜಣ್ಣ ಅವರ ಹಸ್ತಕ್ಷೇಪ ಇದೆ ಅನ್ನೋ ಒಂದಷ್ಟು ಶಾಸಕರು, ನಿಮ್ಮ ಆ ಭಾಗದ ಶಾಸಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆ ಒಂದು ವಿಚಾರ ಕೂಡ ಪ್ರಸ್ತಾಪ ಆಯ್ತಾ ಮುಖ್ಯಮಂತ್ರಿಗಳ ಜೊತೆ? ಕೆಲವು ಶಾಸಕರು, ನಾನು ಎಲ್ಲಾ ಶಾಸಕರ ಮೇಲೆ ಹೇಳಕ್ ಹೋಗಲ್ಲ, ಕೆಲವು ಬಳ್ಳಾರಿ ಶಾಸಕರು ರಾಜಣ್ಣ ಮೇಲೆ ಒತ್ತಡ ತಂದಿರಬಹುದು ಅಂತ ನನಗೆ ಬಂದಿರತಕ್ಕಂಥ ಮಾಹಿತಿ. ಸೊ ನಮ್ಮ ರಾಜಣ್ಣ ಅವ್ರ ನಡುವೆ ಏನೂ ಇಲ್ಲ. ಸೊ ಅಣ್ಣ ತಮ್ಮಂದ್ರ ಸಂಬಂಧ ಇದೆ. ಸೊ ಯಾಕೆ ರಾಜಣ್ಣ ಅವರು ಬೇರೆಯವ್ರ ಮಾತು ಕೇಳಿ ಸುಮ್ಮನೆ, ಯಾಕಂದ್ರೆ ಈ ವಿಚಾರದಲ್ಲಿ ರಾಜಣ್ಣ ಅವರಿಗೆ ಬಂದು ತಪ್ಪು ಮಾಹಿತಿನ ಕೊಡ್ತಾ ಇದ್ದಾರೆ. ಸೊ ಅವರ ಬೆಳೆಯನ್ನು ಬೇಯಿಸ್ಕೊಳ್ಳುವಂಥ ಕೆಲಸ ಇವತ್ತು ರಾಜಣ್ಣ ಅವ್ರು ಮುಂದಿಟ್ಟು ಇವತ್ತು ನಮ್ಮ ಬಳ್ಳಾರಿ ಚುನಾವಣೆಯನ್ನ ವಿಳಂಬ ಮಾಡ್ತಾ ಇದ್ದಾರೆ. ಇದು ಹೈಕೋರ್ಟ್ ಆದೇಶ ಇದೆ. 1 ದಿನ ಕೂಡ ಇಟ್ಕೋಬಾರ್ದು DC ಅವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ. ಕಮಿಷನರ್ ಕೂಡ ಅಷ್ಟೇ 1 ದಿವಸ ಕೂಡ ಇಟ್ಕೋಬಾರ್ದು, ಪ್ರೊಸೆಸ್ ಮಾಡಬೇಕು. ಸೊ ಅದಕ್ಕೆ ಇವತ್ತಿಗೂ ಹೈಕೋರ್ಟ್ ಆದೇಶ ಬಂದು ಸುಮಾರು 2ನೇ ತಾರೀಕು ಅಂದರೆ ಇವತ್ತು 19ನೇ ತಾರೀಕು, 17 ದಿವಸ ಆಯಿತು. ಸೊ ಹಾಗಾಗಿ ನಾನು ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದೀನಿ.